ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ ವ್ಯಕ್ತಿಯೊಬ್ಬ ಮಾಡಿದ ಮತಾಂತರ ಪ್ರಕರಣಕ್ಕೆ ಇಡೀ ಎನ್ಟಿಸಿಯನ್ನು ದೂಷಿಸುವುದು ಸರಿಯಲ್ಲ ಎಂದು ಎನ್ಟಿಸಿ ಮಳಿಗೆಯೊಂದರ ಮಾಲೀಕ ಅಂಚಮನೆ ಮುರಳಿ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಟಿಸಿಯಲ್ಲಿ ಜಾತಿ ಧರ್ಮದ ಭೇದಭಾವ ಇಲ್ಲದೆ ಎಲ್ಲರೂ ಸಹೋದರತೆಯಿಂದ ಇದ್ದೇವೆ. ಕೆಲಸ ಮಾಡಲು ಇಚ್ಛಿಸುವವರಿಗೆ ಮಾತ್ರ ಉದ್ಯೋಗಾವಕಾಶ ನೀಡಲಾಗುತ್ತದೆ. ಯಾವುದೇ ಕಾನೂನು ಬಾಹಿರ ಅಥವಾ ಬಲವಂತದ ಮತಾಂತರ ಚಟುವಟಿಕೆಗಳನ್ನು ನಾವು ವಿರೋಧಿಸುತ್ತೇವೆ. ಅಪ್ರಾಪ್ತ ವಯಸ್ಸಿನ ಬಾಲಕನ ಮೇಲೆ ಮತಾಂತರ ಮಾಡಲಾಗಿದೆ ಎಂಬ ಆರೋಪವಿದ್ದಲ್ಲಿ ನ್ಯಾಯಸಮ್ಮತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಎನ್ಟಿಸಿಯಲ್ಲಿ ಸುಮಾರು 70 ಮಳಿಗೆಗಳ ಪೈಕಿ 20ರಿಂದ 25 ಹಿಂದೂಗಳ ಮಳಿಗೆಗಳು ಇವೆ. 350ಕ್ಕೂ ಹೆಚ್ಚು ಕೆಲಸಗಾರರಲ್ಲಿ 150ಕ್ಕೂ ಅಧಿಕ ಹಿಂದೂಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ. ಎಲ್ಲಾ ಧರ್ಮೀಯರು ಒಗ್ಗಟ್ಟಿನಿಂದ ಇದ್ದಾರೆ. ಮತಾಂತರ ಪ್ರಕರಣ ಹಿನ್ನೆಲೆ ಇಡೀ ಎನ್ಟಿಸಿಯನ್ನು ಟಾರ್ಗೆಟ್ ಮಾಡ್ತಿರೋದ್ರಿಂದ ನಮ್ಮ ನಡುವಿನ ಬಾಂಧವ್ಯ ಹದಗೆಡ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾನು ಇಲ್ಲಿ ನಿಸರ್ಗಧಾಮಲ್ಲಿ ಕಳೆದ 9 ವರ್ಷದಿಂದ ಆಕ್ಚುಲಿ ಅಲ್ಲಿ ಮ್ಯಾನೇಜರ್ ಆಗಿ ಬಂದಿರುವಂಥದ್ದು. ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಓನರ್ ಒಂದು ಅಬ್ದುಲ್ ಸಲಾಂ ರಾವತಾರ್ ಅಂತ, ಅವರು ನನ್ನ ಮ್ಯಾನೇಜರ್ ಆಗಿ ಅಲ್ಲಿಗೆ ಕೆಲಸಕ್ಕೆ ಸೇರಿಸ್ಕೊಂಡು ನಂತರ ನನಗೆ ಅಲ್ಲಿ ಒಂದು ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಇವತ್ತು ಒಂದು 3-4 ಅಂಗಡಿ ಇದೆ ಅಲ್ಲಿ, ಹಾಗೂ ನನಗೆ ನನ್ನ ಅಂಡರ್ ಒಂದು 10-15 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರು ಅವರ ಅನುಭವಗಳನ್ನ ಅವ್ರು ಹೇಳ್ತಾರೆ. ಸೊ ನಾನು ಅನ್ನೋದನ್ನ ಹೇಳ್ತೇನೆ. ಸೊ ಈ 9 ವರ್ಷದಲ್ಲಿ ನಾನು ನೋಡಿದಾಗ ನಿಸರ್ಗಧಾಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಪ್ರತಿಯೊಬ್ಬರು ಕಮ್ಯುನಿಟಿಯವರು ಒಂದು ಫ್ಯಾಮಿಲಿ ಥರ ನಾವು ಬಂದಿದ್ದೇವೆ. ಅಲ್ಲಿರುವಂಥ ಪ್ರತಿಯೊಂದು ಹಬ್ಬಗಳನ್ನ ನಾವೆಲ್ಲ ಒಟ್ಟಿಗೆ ಆಚರಿಸ್ಕೊಂಡು ಬಂದಿದ್ದೇವೆ. ಹೌದು, ಒಂದು ಮಾತಿದೆ, ಎಲ್ಲ ಬೆಳೆಗಳು ಒಂದೇ ಥರ ಇರೋದಿಲ್ಲ. 5 ಬೆಳೆ ಸಮಯ ಇರೋದಿಲ್ಲ. 300-400 ಜನ ಕೆಲಸ ಮಾಡ್ತಿರುವಂಥ ಜನಗಳಿರುವಂಥದ್ರಲ್ಲಿ ಒಬ್ಬ ವ್ಯಕ್ತಿ, 2 ವ್ಯಕ್ತಿ ಮಾಡೋ ತಪ್ಪಿಗೆ ಎಂಟೈರ್ ನಿಸರ್ಗಧಾಮವನ್ನೇ ದೋಷಿಸೋದು ಎಷ್ಟು ಸರಿ? ಅಲ್ಲಿ 90% ಮೇಲೆ ಅಧಿಕ ಮುಸ್ಲಿಮ್ಸೇ ಇದ್ದಾರೆ. ಅಲ್ಲಿ ಕೇವಲ ಮುಸ್ಲಿಮ್ಸ್ಗೆ ಇದೆ. ಅಲ್ಲಿ ಜಿಹಾದಿ ಕೃತ್ಯ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ತಾ ಇದ್ದಾರೆ. ಈ ತರ ಒಂದು ತಿಂಗಳು ನಮಗೆ ಕೇಳಿ ಸಾಕಾಗಿದೆ. ನಾವು ಒಂದು 20-25 ಅಂಗಡಿಗಳು ಹಿಂದೂ ಆಗಿರುವಂತ ನಂಬಿಕೆ ನಮ್ಮ ಹೆಸರಲ್ಲಿದೆ. ಓಕೆ, ಹಿಂದೂ ಕ್ರಿಶ್ಚಿಯನ್ ಸೇರಿಸಿ ಒಂದು 25 ಅಂಗಡಿಗಳು ಮಾಲೀಕರಿದ್ದಾರೆ. ಅಲ್ಲಿರುವಂತ 300-400 ಕೆಲಸ ಮಾಡೋರಿಗೆ 150 ಜನ ಮೇಲೆ ಹಿಂದೂ ಕೆಲಸದವರು ಇದ್ದಾರೆ. ಸೊ ಈ ತರ ಇದ್ದಾಗ ಹೊರಗಡೆಯಿಂದ ಯಾರು ಕೂಡ ಒಳಗಡೆ ಬಂದು ಅದು ಏನ್ ನಡೀತಿದೆ ಅಂತ ನೋಡ್ತಾ ಇಲ್ಲ. ಕೇವಲ ಅವರ ಒಂದು ಪರ್ಸನಲ್ ಗ್ರಜ್ಜಿನೋ ಇಲ್ಲ ಮತ್ತೆ ಯಾವ ಕಾರಣಕ್ಕೂ ಗೊತ್ತಿಲ್ಲ, ಅದನ್ನ ಜಾಗವನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ಮಡಿಕೇರಿಯಲ್ಲಿ ಒಂದು ಸಣ್ಣ ಕಳ್ತನ ಆಗುತ್ತೆ, ಆ ಕಳ್ಳ ಸಿಗಾಕೋತದೆ. ನೀವು ಪೇಪರ್ಲಿ ಅಲ್ಲಿ ಒಂದು ಕಳ್ತನ ಆಯ್ತು ಅಂತ ಹಾಕ್ತೀರಾ, ಮಡಿಕೇರಿ ಇರುವವರೆಲ್ಲ ಕಳ್ಳರು ಅಂತ ಹಾಕ್ತೀರಾ, ನಿಮ್ಮನ್ನ ಕೇಳ್ತಾರೆ. ಅದೇ ರೀತಿ ಇವತ್ತು ನಿಸರ್ಗಧಾಮಲ್ಲಿ ಯಾರೊಬ್ಬ ತಪ್ಪು ಮಾಡಿದ್ರೆ ನಾವು ಅದನ್ನು ಖಂಡಿಸ್ತೇವೆ. ಅದು ಒಂದು ಅಂತ ದೊಡ್ಡ ಅಪರಾಧ. ಅವರಿಗೆ ಯಾವ ರೀತಿ ಕಾನೂನು ಕ್ರಮ ನೀವು ಮಾಡ್ಬೇಕಂದ್ರೆ ಇನ್ನು ಮುಂದೆ ಅದನ್ನ ನೋಡಿ ಮತ್ತೊಬ್ಬರು ತಪ್ಪು ಮಾಡಬಾರ್ದು. ಪ್ರತಿಯೊಬ್ಬರು ಅವರ ವಿರುದ್ಧ ಇದೆ. ಹಾಗೂ ಮುಂದೆ ಬರ್ತಿರೋ ಜನಾಂದೋಲನ ಏನು ನಮ್ಮ ಹಿಂದೂ ಸಂಘಟನೆಗಳು ಆರ್ಗನೈಸ್ ಮಾಡಿದ್ರೆ ಅದೆಲ್ಲವೂ ನಾವು ನೈತಿಕವಾಗಿ ಒಂದೇ ಒಟ್ಟು ಅಂಗಡಿನ ಕ್ಲೋಸ್ ಮಾಡಿ ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರು. ಎನ್ಟಿಸಿ ಎಂದರೆ ಮುಸಲ್ಮಾನರ ವ್ಯಾಪಾರ ಕೇಂದ್ರವಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಮತ್ತು ಸೇಟುಗಳು ಇದ್ದಾರೆ ಎಂದು ಮಳಿಗೆಯೊಂದರ ಮಾಲೀಕ ಟಿಕೆ ಲೋಕೇಶ್ ಹೇಳಿದರು. ಮತಾಂತರ ಚಟುವಟಿಕೆಗೆ ಸಂಬಂಧಿಸಿದ ಯಾವುದೇ ವೈಯಕ್ತಿಕ ಕೃತ್ಯಗಳಿಗೆ ಎನ್ಟಿಸಿ ಸಂಸ್ಥೆ ಜವಾಬ್ದಾರಿಯಲ್ಲ. ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಇಲ್ಲಿನ ಉದ್ಯೋಗಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ನೋಡಿ, ಇವರು ಕ್ರಿಶ್ಚಿಯನ್ ಇದ್ದಾರೆ, ನೋಡಿ ಇವರು ರಾಜಸ್ಥಾನಿ ಇದ್ದಾರೆ, ಆಂಧ್ರದವರು ಇದ್ದಾರೆ. ಎಲ್ಲರೂ ಇದ್ದುಬಿಟ್ಟು ನಾವು ಬರೀ ಮುಸ್ಲಿಂ ಅವರು ಮಾತ್ರ ಇರೋದೇ ಮುಸ್ಲಿಂ ಅವರು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅದು ಸರಿಯಲ್ಲ ಅಂತ ಹೇಳಿ ನಮ್ಮ ಒಂದು ಭಾವನೆ. ಮತ್ತೆ ನಮ್ಮನ್ನ ಈ ಇರೋರು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಇರೋದ್ರಿಂದ ನಿಸರ್ಗಧಾಮನೇ ಸರಿ ಇಲ್ಲ ಅಂತ ಹೇಳಬಾರ್ದಪ್ಪ. ಅದೊಂದು ನಮ್ಮ ಮಾತು ಬಂದು ಬಂದಿರುವಂಥದ್ದು. ಮತ್ತೆ ಪ್ರತಿಯೊಂದು ಟ್ಯಾಕ್ಸ್ ಸತತ ಕಟ್ತಾ ಇದ್ದೀವಿ. GST ಕಟ್ತಾ ಇದ್ದೀವಿ, ಪಂಚಾಯತ್ ರೇಷನ್ ತಗೊಂಡಿದ್ದೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಪ್ರತಿಯೊಂದು ನಾವು ಮಾಡ್ಕೊಂಡಿರುವಾಗ ನಮ್ಮನ್ನು ಯಾಕೆ ನೀವು ವಿರೋಧಿಗಳ ಥರ ನೋಡ್ತಾ ಇದ್ದೀರಾ? ಮುಸ್ಲಿಂ ಮಾತ್ರ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, 90 ಭಾಗ ಕೇರಳದಿಂದ ಕರ್ಕೊಂಡ್ಬಂದ್ಬಿಟ್ಟು ಅಂಗಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 90 ಭಾಗ ಇಲ್ಲ. ಅಲ್ಲಿ ಕೇರಳದಿಂದ ಬಂದು ಒಂದು ಫ್ಯಾಮಿಲಿ ಮಾತ್ರ ಕೇರಳದಿಂದ ಬಂದು ಅಲ್ಲಿ ಅಂಗಡಿ ಹೇಳ್ತಾರೆ. ಇನ್ನು ಬಾಕಿ 99% ನಾವೇ ಇರೋದು. ಅಂದ್ರೆ ಮುಸಲ್ಮಾನರು ಮುಸ್ಲಿಂ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮುಸಲ್ಮಾನರವ್ರನ್ನ ಕೇರಳದವರು ಅಂತ ಹೇಳಕ್ ಆಗಲ್ಲ.
ಸುದ್ದಿಗೋಷ್ಠಿಯಲ್ಲಿ ಎನ್ಟಿಸಿಯ ಉದ್ಯಮಿ ಹಾಗೂ ಮಳಿಗೆಗಳ ಮಾಲೀಕರಾದ ಪಿಎಸ್ ವಿನೇಶ್, ಗಜರಾಮ್ ಚೌಧರಿ, ಎಚ್ಎನ್ ಸದಾಶಿವ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.